ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ಏನ್ ಮಾಡ್ಬೇಕಂತೆ? ಸೇವಿಸಬೇಕು. ಅಸ್ಸಸ್ಸಿ ವಾಸಿಯಾದ ಫ್ರಾನ್ಸಿಸ್ ಯಾರಾದರೂ ಅವರೊಂದಿಗೆ ಸೇವೆ ಮಾಡಬೇಕು ಎಂದು ಆಶಿಸೋದಾದ್ರೆ ಒಂದು ಕಂಡೀಷನ್ ಹಾಕ್ತಾ ಇದ್ರಂತೆ. ನಿಮಗಿರುವ ಆಸ್ತಿಯನ್ನೆಲ್ಲ ಬಡವರಿಗೆ ಹಂಚಿಕೊಡಿರಿ, ಆದರೆ ನಿಮಗಿರುವ ಟ್ಯಾಲೆಂಟ್ಸ್ ಎಲ್ಲವುಗಳು ಕೂಡ ನಿಮ್ಮೊಂದಿಗೆ ತೆಗೆದುಕೊಂಡು ಬನ್ನಿ ಎಂದು ಹೇಳ್ತಾ ಇದ್ರಂತೆ. ಏನೆಂದು? ನಿಮಗಿರುವ ಆಸ್ತಿಯನ್ನೆಲ್ಲ ಬಡವರಿಗೆ ಹಂಚಿಕೊಡಿರಿ, ನಿಮಗಿರುವಂತಹ ತಲಾಂತುಗಳನ್ನೆಲ್ಲ ಮಾತ್ರ ನಿಮ್ಮೊಂದಿಗೆ ತೆಗೆದುಕೊಂಡು ಬನ್ನಿ. ಅವು ದೇವರ ಸೇವೆಯಲ್ಲಿ ಉಪಯೋಗಿಸುವುದಕ್ಕಾಗಿಯೇ ದೇವರು ನಿಮಗೇ ಅನುಗ್ರಹಿಸಿದ್ದಾರೆ. ಆರೋಗ್ಯ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಇಲ್ಲವೇ ತಲಾಂತುಗಳಾಗಿರ್ಬೋದು, ನೈಪುಣ್ಯತೆಯಾಗಿರ್ಬೋದು, ಅನುಭವಗಳಾಗಿರ್ಬೋದು. ನಿಮಗೆ ಯಾವ ಯಾವ ವಿಷಯಗಳಲ್ಲಿ ಅನುಭವ ಇವೆಯೋ, ಯಾವುದರಲ್ಲಿ ನೈಪುಣ್ಯತೆ ಇದೆ ಎಂದು ಗುರುತಿಸಿ. ಬಡಗಿಯರಾಗಿದ್ದೀರಿ ಅಂದ್ಕೊಳ್ಳಿ, ಆ ಬಡಗಿಯ ಕೆಲಸ ಮಾಡುವ ಸಾಮಗ್ರಿಗಳನ್ನು ತನ್ನಿರಿ. ಡಾಕ್ಟರ್ ಆಗಿದ್ದೀರಿ ಅಂದ್ಕೊಳ್ಳಿ, ಆ ಡಾಕ್ಟರ್ ಆಗಿರುವ ಅನುಭವ ತಕೊಂಡು ಬನ್ನಿ. ಇಂಜಿನಿಯರ್ ಆಗಿದ್ದೀರಿ ಅಂದ್ಕೊಳ್ಳಿ, ಇಂಜಿನಿಯರ್ ಆಗಿರುವ ನಿಮ್ಮ ಅನುಭವ ತೆಗೆದುಕೊಂಡು ಬನ್ನಿ. ಹಾಡು ಹಾಡುವ ತಲಾಂತು ನಿಮಗಿರೋದಾದ್ರೆ ಆ ಸ್ವರ ತೆಗೆದುಕೊಂಡು ಬನ್ನಿ. ಯಾವ ತಲಾಂತುಗಳನ್ನು ದೇವರು ನಿಮಗೆ ಕೊಟ್ಟಿದ್ದಾರೋ ಖಚಿತವಾಗಿಯೂ ಆ ತಲಾಂತುಗಳನ್ನೆಲ್ಲ ನಿಮ್ಮೊಂದಿಗೆ ತಕೊಂಡು ಬನ್ನಿ. ಯಾಕೆಂದರೆ ದೇವರು ನಿಮಗೆ ಕೊಟ್ಟ ತಲಾಂತುಗಳ ಮೂಲಕ ತನ್ನ ರಾಜ್ಯವನ್ನು ನಿರ್ಮಿಸಬೇಕು ಆಸೆ ಪಡ್ತಿದ್ದಾರೆ ಎಂಬುದಾಗಿ ಅವರು ಪ್ರೋತ್ಸಾಹಿಸುತ್ತಾ ಇದ್ರು. ನಮ್ಮಲ್ಲಿಯೂ ಎಷ್ಟು ಜನ ದೇವರನ್ನು ಸೇವಿಸಬೇಕು ಎಂದು ಆಸೆ ಪಡ್ತಾ ಇದ್ದೀರೋ ಕೇಳಿ ಸಹೋದರ ಸಹೋದರಿಯರೇ. ಆತನನ್ನು ಹೇಗೆ ಸೇವಿಸಬೇಕು ಗೊತ್ತಾ? ಪೂರ್ಣ ಮನಸ್ಸಿನಿಂದ ಸೇವಿಸಬೇಕು. ಇದು ಒಂದು ಸುಮಾರು 400 ವರ್ಷಗಳ ಹಿಂದೆ ಸಂಭವಿಸಿರುವಂತಹ ಸಂಘಟನೆಯಾಗಿದೆ. ಒಮ್ಮೆ ಒಬ್ಬ 12 ವರ್ಷ ವಯಸ್ಸಿನ ಹುಡುಗ ಓದುವುದಕ್ಕಾಗಿ ಪಟ್ಟಣಕ್ಕೆ ಹೋಗ್ತಾನೆ. 14 ವರ್ಷ ವಯಸ್ಸಲ್ಲಿ ವಾರ್ತೆ ಬರುತ್ತೆ, ನಿಮ್ಮ ತಂದೆ ಸತ್ತಿದ್ದಾನೆಂಬುದಾಗಿ. ತಕ್ಷಣವೇ ಆ ಹುಡುಗ ಮನೆಗೆ ತಿರುಗಿ ಬರಬೇಕಾಗತ್ತೆ, ತನ್ನ ತಾಯಿಯನ್ನು ಪೋಷಿಸಬೇಕಾಗತ್ತೆ. 14 ವರ್ಷ ವಯಸ್ಸಲ್ಲಿ ಅಮ್ಮಳ ಜವಾಬ್ದಾರಿಕೆ ಅವನ ಮೇಲೆ ಬಿದ್ದಿರೋದ್ರಿಂದ ತಾನು ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ಅಮ್ಮಳನ್ನು ಪೋಷಿಸುತ್ತಾ ಇದ್ದ. ಓದಬೇಕೆಂಬ ಆಸೆ ಇದ್ರೂ ಕೂಡ ಓದುವುದಕ್ಕಾಗಿ ಬೇಕಾದಂತಹ ಆರ್ಥಿಕ ನೆರವು ಅವನಿಗಿರಲಿಲ್ಲ. ಆ ನಂತರ ಮದುವೆಯಾಗುತ್ತೆ. 26 ವರ್ಷ ವಯಸ್ಸಲ್ಲಿ ಮದುವೆಯಾಗುತ್ತೆ. 31 ವರ್ಷ ವಯಸ್ಸಲ್ಲಿ 3 ಮಂದಿ ಮಕ್ಕಳು ಹುಟ್ಟುತ್ತಾರೆ. 33 ವರ್ಷ ವಯಸ್ಸಲ್ಲಿ ಹೆಂಡತಿ ಸಾಯ್ತಾಳೆ. ಆ ನಂತರ 2 ಮಕ್ಕಳು ಸಾಯ್ತಾರೆ. ಆ ನಂತರ ಅವನಿಗಿದ್ದ ಒಬ್ಬನೇ ಒಬ್ಬ ಮಗನು ಕೂಡ ಸತ್ತ. ಅಂತಹ ಸಮಯದಲ್ಲಿ ಅವನು ನಿರಾಶೆ ನಿರುತ್ಸಾಹ ಹಾದು ಹೋಗುವಾಗ ಒಂದು ತೀರ್ಮಾನ ತೆಗೆದುಕೊಂಡ. ಇನ್ನು ನನಗೆ ಯಾರಿದ್ದಾರೆ ನನ್ನವರು ಅಂತ ಈ ಲೋಕದಲ್ಲಿ? ಎಲ್ಲರೂ ಸತ್ತೋದ್ರು. ಆದರೆ ನನಗೋಸ್ಕರ ಸತ್ತು ತಿರುಗಿ ಎದ್ದು ಬಂದಿರುವ ದೇವರಂತೂ ಬದುಕೇ ಇದ್ದಾರೆ. ಹಾಗಾಗಿ ಆ ದೇವರನ್ನು ನಾನು ಸೇವಿಸಬೇಕೆಂಬ ತೀರ್ಮಾನ ತೆಗೆದುಕೊಳ್ತಾನೆ. ಸೇವೆ ಮಾಡಬೇಕು ಎಂದು ಹೋಗಿ ಒಂದು ದೊಡ್ಡ ಸಭೆಯಲ್ಲಿ ಕೇಳಿದ್ರೆ, ಏನು ಓದಿದಿ ಅಂತ ಕೇಳಿದ್ರೆ, ಏನೂ ಓದಿಲ್ಲ ಅನ್ನುತ್ತಾನೆ. ಬೈಬಲ್ ವಿದ್ಯೆ ಏನಾದರೂ ನೀನು ಕಲ್ತಿದೀಯಾ ಅಂತ ಕೇಳಿದ್ರೆ, ದೈವಶಾಸ್ತ್ರ ಏನಾದರೂ ಕಲ್ತಿದೀಯಾ ಅಂತ ಕೇಳಿದ್ರೆ, ಕಲಿಯಲಿಲ್ಲ ಅನ್ನುತ್ತಾನೆ. ಮತ್ತೆ ಯಾವ ದೈವಶಾಸ್ತ್ರವಿಲ್ಲದೆ, ವಿದ್ಯಾಭ್ಯಾಸವಿಲ್ಲದೆ ಯಾವ ರೀತಿ ನೀನು ಸೇವೆ ಮಾಡಬಲ್ಲೆ? ಏನು ಕೊಟ್ಟರು ಸೇವೆ ಮಾಡ್ತೇನೆ ಅಂದ. ಸರಿ, ಹಾಗಾದರೆ ನಮ್ಮ ಸಭೆಗೆ ಒಂದು ದೊಡ್ಡ ಗೇಟ್ ಇದೆಯಲ್ಲವೇ, ಆ ಗೇಟ್ ಹತ್ತಿರ ಆ ಗೇಟನ್ನು ಕಾಯುವ ಕೆಲಸ ನಿನಗೆ ಕೊಡ್ತೇವೆ, ಆ ವಾಚ್ಮ್ಯಾನ್ ಕೆಲಸ ಮಾಡ್ತೀಯಾ ಅಂದಾಗ ಮಾಡ್ತೇನಂದ. ಆ ಗೇಟಿನ ಒಳಭಾಗದಲ್ಲಿ ಕೂತ್ಕೊಳ್ತಿದ್ದ. ಆ ಗೇಟಿಗೆ ಬೆಲ್ ಯಾರಾದರೂ ಹೊಡೆದ್ರೆ ಹೋಗಿ ಗೇಟನ್ನು ತೆರೆಯುತ್ತಾ ಇದ್ದ. ಇಷ್ಟೇ ಅವನ ಕೆಲಸ ಆಗಿತ್ತು. ಆದರೆ ಅವನು ಹಾಗೆ ಆ ಗೇಟ್ ತೆರೆದ ನಂತರ ಒಳಗೆ ಬಂದಿರುವ ಅತಿಥಿಗಳಿಗಾಗಿರ್ಬೋದು, ಬಂದಿರುವ ವ್ಯಕ್ತಿಗಳಿಗಾಗಿರ್ಬೋದು ಎಷ್ಟೋ ಪ್ರೀತಿ ಅನುರಾಗದಿಂದ ಮಾತಾಡಿಸ್ತಿದ್ದ, ಎಷ್ಟೋ ಪ್ರೀತಿಯಿಂದ ಮಾತಾಡಿಸ್ತಿದ್ದ, ಎಷ್ಟೋ ಮುಗುಳ್ನಗೆಯಿಂದ ಮಾತಾಡಿಸ್ತಿದ್ದ. ಆ ಆಲಯ ತೋರಿಸಿಕೊಡಪ್ಪ ಅಂದ್ರೆ ಎಷ್ಟೋ ಪ್ರೀತಿಯಿಂದ ಹೋಗಿ ತೋರಿಸಿಕೊಡ್ತಿದ್ದ. ಆ ಬೈಬಲ್ ಕಾಲೇಜಿನಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಸಮಸ್ಯೆ ಬಂದ್ರೆ ತಕ್ಷಣವೇ ತಾನೇ ಓಡಿ ಹೋಗಿ ಆ ಸಮಸ್ಯೆ ಅಟೆಂಡ್ ಆಗ್ತಿದ್ದ. ಕೊನೆಗೆ ಆ ವಿದ್ಯಾರ್ಥಿಗಳಿಗೂ ಕೂಡ ಅವರ ಮನಸ್ಸಲ್ಲಿ ಏನಾದರೂ ವೇದನೆ ಬಾಧೆ ಇದ್ರೆ ಇವನತ್ರ ಬಂದೇ ಹೇಳಿಕೊಳ್ತಾ ಇದ್ರು. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದ. ಬರ್ತಾ 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 ಅವನ ಕುರಿತಾಗಿ ಆ ಸಭೆಯಲ್ಲಿ ಬಹಳಷ್ಟು ಜನ ಮಾತಾಡಲಾರಂಭಿಸ್ತಾರೆ. ನಿಮ್ಗೊತ್ತಾ, ಗೇಟ್ ಹತ್ರ ಇರ್ತಾನಲ್ಲವೇ? ಹೌದು ಹೌದು, ಎಷ್ಟು ಪ್ರೀತಿ ಉಳ್ಳವನು. ಹೌದು, ನಾನು ಗಮನಿಸಿದ್ದೇನೆ. ಎಷ್ಟು ಅನುರಾಗದಿಂದ ಮಾತಾಡಿಸ್ತಾನೆ. ಅಬ್ಬಾ, ಎಷ್ಟು ಅನುಬಂಧದಿಂದ ಮಾತಾಡಿಸ್ತಾನೋ. ಏನಾದ್ರೂ ಸ್ವಲ್ಪ ನಮಗೆ ಸಹಾಯ ಬೇಕಾದ್ರೆ ಓಡೋಡಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಆ ಸಭೆಗೆ ಬರುವವರೆಲ್ಲರಿಗೂ ಗೊತ್ತಾಯ್ತು ಅವನ ಒಳ್ಳೆತನ. ಆ ದೈವಶಾಸ್ತ್ರ ಕಲಿಯುವ ಸ್ಟೂಡೆಂಟ್ಸ್ಗಳಿಗೆಲ್ಲ ಗೊತ್ತಾಯ್ತು ಅವನಲ್ಲಿರುವಂತಹ ಒಳ್ಳೆಯತನ. ಊರಿನ ಜನರೆಲ್ಲ ಅವನ ಕುರಿತೆ ಮಾತಾಡಲಾರಂಭಿಸಿದ್ರು. ಕೊನೆಗೆ ಅವನು ಸತ್ತ ನಂತರ ಒಂದು ಬಿರುದು ಕೊಟ್ರು. ಏನೆಂದು ಗೊತ್ತಾ? ಸೇಂಟ್ ಎಂದು. ಏನೆಂದು? ಸೇಂಟ್ ಪೌಲ್ ಅನ್ನುತ್ತಾರಲ್ಲವೇ, ಪರಿಶುದ್ಧನಾದ ಪೌಲನು ಪರಿಶುದ್ಧನಾದ
ಪೇತ್ರನು ಪರಿಶುದ್ಧನಾದ ಯೋಹಾನನು ಎಂಬ ಹೆಸರು ಇಡುತ್ತಾರಲ್ಲವೇ, ಅವನಿಗೂ ಕೂಡ ಪರಿಶುದ್ಧನು ಎಂಬ ಹೆಸರಿಡುತ್ತಾರೆ. ಕೊನೆಗೆ ಅವನ ಹೆಸರೇನು ಗೊತ್ತಾ? ಸೇಂಟ್ ಆಲ್ಫೋನ್ಸಸ್. ನೀವು ಅಲ್ಲಲ್ಲಿ ಸ್ಕೂಲ್ ಹೆಸರು ಕೇಳಿದಿರಲ್ಲವೇ? ಸೇಂಟ್ ಆಲ್ಫೋನ್ಸಸ್ ಸ್ಕೂಲು, ಸೇಂಟ್ ಆಲ್ಫೋನ್ಸಸ್ ಸ್ಕೂಲು. ಆ ಸೇಂಟ್ ಆಲ್ಫೋನ್ಸಸ್ ಯಾರು ಗೊತ್ತಾ ನಿಮಗೆ? ವಿದ್ಯಾಭ್ಯಾಸ ಇಲ್ಲದವನು. ಆದರೆ ಯಾಕೆ ಅಷ್ಟು ಫೇಮಸ್ ಆದನು ಗೊತ್ತಾ? ನನಗೆ ವಿದ್ಯಾಭ್ಯಾಸ ಇಲ್ಲದಿದ್ರು ನನ್ನ ಹೃದಯದಲ್ಲಿ ದೇವರಿದ್ದಾರೆ. ಆ ದೇವರ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಬೇಕೆಂದು ಆಶಿಸುತ್ತಿದ್ದೇನೆ. ಆದರೆ ನಿನಗೆ ಕೊಟ್ಟ ಕೆಲಸ ಬರೀ ಬಾಗಲ್ ತೆರೆಯೋದಲ್ಲವೋ? ಹೌದು, ಬಾಗಲ್ ತೆರೆಯೋದೇ. ಆದಾಗ್ಯೂ ಆ ಕೆಲಸವೇ ನಿನ್ನನ್ನು ಇಷ್ಟೊಂದು ಫೇಮಸ್ ಮಾಡಿತು. ಕಾರಣ ಏನೆಂದು ಕೇಳಿದ್ರೆ ಆವಾಗ ಹೇಳ್ತಾನೆ ಪ್ರಿಯರೇ, ನಿಜವಾದ ರಹಸ್ಯ ಏನೆಂದು ಗೊತ್ತಾ? ನಾನು ತೆರೆಯಬೇಕಾದ ಆ ಬಾಗಿಲನ ಬಳಿಯಲ್ಲಿ ಕೂತುಕೊಂಡಾಗ ಹೊರಗಡೆಯಿಂದ ಯಾರಾದರೂ ಬೆಲ್ ಹೊಡೆದ್ರೆ ಏಸಯ್ಯ ಬಂದಿದ್ದಾರೇನೋ ಎಂಬ ಒಂದೇ ಒಂದು ಯೋಚನೆಯೊಂದಿಗೆ ಹೋಗಿ ಬಾಗಿಲು ತೆರೆಯುತ್ತಿದ್ದೆ. ಯಾರ್ ಬಂದ್ರೂ ಸಹ ಯೇಸು ಬಂದಿದ್ದಾರೇನೋ, ಅವರು ಒಳಗೆ ಬರುತ್ತಿರುವಾಗ ಯೇಸುವೇ ಇವರ ರೂಪದಲ್ಲಿ ಒಳಗಡೆ ಬರ್ತಿದ್ದಾರೇನೋ, ಯೇಸುವೇ ಇವರ ರೂಪದಲ್ಲಿ ಈ ಸಭೆಯೊಳಗೆ ಬರ್ತಿದ್ದಾರೆ ಎಂಬ ಅಧ್ಯಾಸ ಹೊರತಾಗಿ ಮತ್ತೊಂದು ಆಲೋಚನೆ ನನ್ನ ಜೀವಿತದಲ್ಲಿ ಯಾವತ್ತೂ ಉಂಟಾಗಲಿಲ್ಲ. ಯಾರು ಬೆಲ್ ಹೊಡೆದ್ರೂ ಸಹ ನಾನು ಹೋಗಿ ಅವರೊಳಗೆ ಯೇಸುವನ್ನೇ ನೋಡಿದೆ. ಹಾಗಾಗಿ ಯೇಸುವನ್ನು ಸೇವೆ ಸಲ್ಲಿಸಿದಂತೆಯೇ ಅವರಿಗೆ ನಾನು ಸೇವೆ ಮಾಡಿದ್ದೇನೆ, ಸಹಾಯ ಮಾಡಿದ್ದೇನೆ, ಪ್ರೀತಿಸಿದ್ದೇನೆ ಅಂದ. ಪ್ರಿಯ ಸಹೋದರ, ಸಹೋದರಿ, ಈ ದಿನ ನಿಜವಾಗ್ಲೂ ನೀವು ದೇವರನ್ನು ಪ್ರೀತಿಸುತ್ತಾ ಇರೋದಾದ್ರೆ ಆ ಪ್ರೀತಿಯನ್ನು ನೀವು ಕ್ರಿಯೆಯಲ್ಲಿ ತೋರಿಸಿರಿ. ಸೇವಿಸೋಣ, ಕ್ರಿಸ್ತನನ್ನು ಸೇವಿಸೋಣ. ನಮ್ಮ ತಲಾಂತುಗಳಿಂದ ಕ್ರಿಸ್ತನನ್ನು ಸೇವಿಸೋಣ. ನಮ್ಮ ಬಲದಿಂದ, ನಮ್ಮ ಆರೋಗ್ಯದಿಂದ, ನಮಗಿರುವ ಸಮಸ್ತದೊಂದಿಗೆ ಯೇಸುವನ್ನು ಸೇವಿಸುವ ಪ್ರಯತ್ನ ಮಾಡೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ನಿಮ್ಮ ಮಾರ್ಗದಲ್ಲಿ ನಡೆಯುತ್ತಾ ನಿಮ್ಮನ್ನು ಮನಸಾರೆ ಪ್ರೀತಿಸಿ ಹೃದಯಪೂರ್ವಕವಾಗಿ ನಿಮ್ಮನ್ನು ಸೇವಿಸುವಂತಹ ಅದ್ಭುತವಾದ ಆತ್ಮಿಕತೆ ನಮಗೆ ದಯಪಾಲಿಸಿರಿ. ಅದು ನಮಗೆ ಕ್ಷೇಮ ಕೊಡುತ್ತೆ, ನಮ್ಮ ಜೀವಿತದಲ್ಲಿ ಎಷ್ಟೋ ಮೇಲುಗಳನ್ನು ಕಾಣುವ ಹಾಗೆ ಮಾಡುತ್ತೆ, ನಮ್ಮನ್ನು ಇತರರಿಗೆ ಆಶೀರ್ವಾದವಾಗಿ ಮಾರ್ಪಡಿಸುತ್ತೆ, ಮಾದರಿಕರವಾಗಿ ಮಾಡಿಬಿಡುತ್ತೆ, ಆದರ್ಶಕರವಾದ ಜೀವಿತ ಕೊಡುತ್ತದೆ. ಅಂತಹ ಆತ್ಮಿಕತೆ ನಮಗೆ ದಯಪಾಲಿಸಿರಿ. ಈ ಕೇಳಿರುವ ವಾಕ್ಯ ನಮ್ಮ ಜೀವಿತದಲ್ಲಿ ಫಲಿಸುವಂತೆ ಮಾಡಿರಿ. ಎಲ್ಲಿ ನಿವಾಸಿಸುತ್ತೇವೋ ಅಲ್ಲಿ ನಿಮ್ಮ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವಂತಹ, ನಿಮಗೆ ಸಾಕ್ಷಿಗಳಾಗಿ ಜೀವಿಸುವಂತಹ ಮತ್ತು ನಿಮ್ಮ ಕುರಿತಾಗಿ ದೇವರೇ ಸತ್ಯವನ್ನು ತಿಳಿಯಪಡಿಸುವಂತಹ ಅದ್ಭುತವಾದ ಆತ್ಮಿಕತೆ ನಮಗೆ ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.